ದೇಶದಾದ್ಯಂತ ಕೂಡ ಮಾಕ್ ಡ್ರಿಲ್ ಅನ್ನ ನಡೆಸಲಾಗ್ತಾ ಇದೆ. ಯುದ್ಧದ ಪೂರ್ವ ತಾಲೀಮು ಅಂತ ಇದನ್ನು ಬಣ್ಣಿಸಲಾಗ್ತಾ ಇದೆ. ಅದರ ಸ್ಟೋರಿಗಳನ್ನ ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ಶಿವಮೊಗ್ಗದಿಂದ ಒಂದು ಟ್ರಾಜಿಕ್ ಇನ್ಸಿಡೆಂಟ್ ಆಗಿದೆ ಅನ್ನೋದ್ರ ಡೀಟೇಲ್ಸ್ ಸಿಗ್ತಾ ಇದೆ ನಮಗೆ. ಏನಾಗಿದೆ ಅನ್ನೋದ್ರ ಡೀಟೇಲ್ಸ್ ನೋಡೋಣ. ಲಾರಿ ಮತ್ತು ಕಾರು ನಡುವೆ ಭೀಕರ ಅಪಘಾತ ಸಂಭವಿಸಿದೆ. ಪರಿಣಾಮ 5 ಜನ ಪ್ರಾಣ ಕಳ್ಕೊಂಡಿದ್ದಾರೆ. ಒಂದೇ ಕುಟುಂಬಕ್ಕೆ ಸೇರಿದವರು ಅನ್ನೋದು ಇನ್ನಷ್ಟು ಅನ್ಫಾರ್ಚುನೇಟ್ ಡೀಟೇಲ್ಸು. ಹುಬ್ಬಳ್ಳಿ ತಾಲೂಕಿನ ಇಂಗಳಹಳ್ಳಿ ಕ್ರಾಸ್ ಹತ್ರ ಘಟನೆ ಆಗಿದೆ. ಲಾರಿ ಮತ್ತು ಕಾರಿನ ನಡುವೆ ಮುಖಾಮುಖಿ ಡಿಕ್ಕಿಯಾಗಿರೋದು. ವಿಠಲ್, ಶಶಿಕಲಾ, ಸಂದೀಪ್, ಅಂಜಲಿ ಹಾಗೂ ಶ್ವೇತಾ ಮೃತಪಟ್ಟಂತವರು ಅಂತ ಗುರುತಿಸಲಾಗಿದೆ. ಮೃತಪಟ್ಟವರು ಎಲ್ಲರೂ ಕೂಡ ಶಿವಮೊಗ್ಗಕ್ಕೆ ಸೇರ್ತವರು. ನೋಡಿ, ಅಲ್ಲಿ ಆ ಫೋಟೋಸ್ ನೋಡಿದ್ರೆ ಬಹಳ ಭಯಾನಕತೆಯನ್ನು ತೋರಿಸುತ್ತೆ. ಅಪಘಾತದ ತೀವ್ರತೆ ಎಷ್ಟಿತ್ತು ಅನ್ನೋದಕ್ಕೆ ನಜ್ಜುಗುಜ್ಜಾಗಿರುವಂತಹ ಕಾರು ಮತ್ತು ಆ ಲಾರಿ ಸಾಕ್ಷಿ ಹೇಳ್ತಾ ಇದೆ. ಡೀಟೇಲ್ಸ್ ಕೊಡ್ತಾರೆ ಸುನಿಲ್. ಹೆಂಗಾಗಿದ್ದು ಈ ಅಪಘಾತ, ಎಷ್ಟೊತ್ತಿಗಾಗಿದ್ದು, ಆಮೇಲೆ ಯಾರ್ದು ತಪ್ಪು ಅಂತ ಅನ್ಸುತ್ತೆ? ಮಮತಾ, ಇಂದು ಬೆಳಗಿನ ಜಾವ ಈ ಅಪಘಾತ ಸಂಭವಿಸಿರುವಂತದ್ದು ಧಾರವಾಡ ಜಿಲ್ಲೆಯ ಹುಬ್ಬಳ್ಳಿ ತಾಲೂಕಿನ ಕುಸ್ಕಲ್ ಗ್ರಾಮದ ಬಳಿ ಈ ಇಂಗಳಿಗೆ ಕ್ರಾಸ್ ಬರುತ್ತೆ. ಸಹಜವಾಗಿ ಇಲ್ಲಿ ಸಾಕಷ್ಟು ಟ್ರಾಫಿಕ್ ನಿಂದ ಈ ರಸ್ತೆ ಕೂಡಿರುತ್ತೆ. ರಾಷ್ಟ್ರೀಯ ಹೆದ್ದಾರಿ ಇದು ಹುಬ್ಬಳ್ಳಿಯಿಂದ ವಿಜಯಪುರಕ್ಕೆ ತೆರಳುವಂತಹ ಹೆದ್ದಾರಿ ಆಗಿರೋದ್ರಿಂದ ಬೆಳಗಿನ ಜಾವ ಸಾಕಷ್ಟು ಒಂದು ಟ್ರಾಫಿಕ್ ಜಾಮ್ ಇರುತ್ತೆ. ಇಂತಹ ಹೊತ್ತಿನಲ್ಲಿ ಇವರು ಶಿವಮೊಗ್ಗ ಜಿಲ್ಲೆಯ ಸಾಗರದವರು ಅಲ್ಲಿ ಬಾಗಲಕೋಟೆ ಜಿಲ್ಲೆಯ ಒಂದು ಹೆದ್ದಾರಿ ಬಳಿ ಒಂದು ಡಾಬಾವನ್ನ ಹಾಕ್ಬೇಕು, ಹೋಟೆಲ್ ಬಿಸ್ನೆಸ್ ಅನ್ನ ಮಾಡ್ಬೇಕನ್ನೋ ನಿಟ್ಟಿನಲ್ಲಿ ಕಾರ್ನಲ್ಲಿ ತೆರಳುತ್ತಿರ್ತಾರೆ. ಸೊ ಈ ವೇಳೆ ಈ ಅಪಘಾತ ಸಂಭವಿಸಿರುವಂತದ್ದು. ಅಪಘಾತದ ಒಂದು ಹಿನ್ನೆಲೆ ಏನು, ಅಪಘಾತ ಹೇಗೆ ಆಗಿದೆ ಅನ್ನೋದು ಇನ್ನೂ ಕೂಡ ಪೊಲೀಸರು ಮಾಹಿತಿ ನೀಡಬೇಕಾಗಿರುವಂತದ್ದು. ಸದ್ಯ ಈಗ 5 ಮೃತಪಟ್ಟಿರುವಂತದ್ದು ಪೊಲೀಸರು ಅದನ್ನು ಸ್ಪಷ್ಟಪಡಿಸಿರುವಂತದ್ದು. ಈಗ 5 ಒಂದು ಶವವನ್ನು ತೆಗೆಯುವಂತ ಕಾರ್ಯಾಚರಣೆ ಮತ್ತು ಅದಾದ ಬಳಿಕ ಕಿಮ್ಸ್ ಆಸ್ಪತ್ರೆಗೆ ತಂದು ಮರಣೋತ್ತರ ಪರೀಕ್ಷೆ ನಡೆಯಲಿದೆ. ಒಂದು ಸ್ಥಳಕ್ಕೆ ಗ್ರಾಮೀಣ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿರುವಂತದ್ದು. ಮೃತರ ಒಂದು ಮಾಹಿತಿ ಪ್ರಕಾರ ಇವರು ಹೋಟೆಲ್ ಬಿಸ್ನೆಸ್ಗೆ ಮಾಡಲು ತೆರಳುತ್ತಾ ಇದ್ರು, ಸಾಗರ ಮೂಲ ಅಂತ ಈಗ ಸದ್ಯಕ್ಕೆ ತಿಳಿದು ಬಂದಿರುವಂತದ್ದು. ಮಮತಾ, ಧನ್ಯವಾದ ಸುನಿಲ್ ತಮ್ಮೆಲ್ಲ ಮಾಹಿತಿಗಾಗಿ.